ಈಗ ಹೇಗಿದೆಯಾ? ಆಗ್ಲೇ ಆ ಕೋಪ ಮಾಡ್ಕೊಂಡು ಹೋದ್ರಿ. ಈಗ ಹೇಗಿದೆಯಾ ಅಂತ ಕೇಳಿದೆ. ನಾನು ಚೆನ್ನಾಗಿಲ್ಲ. ನಂಗೆ ಗೊತ್ತು, ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ಹೌದು ತಾನೆ? ನನಗೆ ಇನ್ನೊಂದು ಮದುವೆ ಮಾಡಿಸಿ ನನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ? ನೋಡಾರ್ತಿ, ನನ್ನಿಂದ ನೀವು ತಪ್ಪಾಗಿದ್ರೆ ಹೇಳು, ತಿದ್ಕೋತೀನಿ, ಕ್ಷಮೆ ಕೇಳ್ತೀನಿ. ನನ್ನನ್ನು ದೂರ ಮಾಡೋ ಮಾತು ಮಾತ್ರ ಆಡ್ಬೇಡ. ನನಗೆ ಬೇಡ, ಸಾಕು, ಹಸಿವಿಲ್ಲ ನನಗೆ. ನೀವು ಹೋಗಿ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಹೊಟ್ಟೆ ತುಂಬಿಸ್ಕೊಂಡು ಏನೂ ಪ್ರಯೋಜನ ಇಲ್ಲ. ಕೋಪ ಮಾತ್ರ ಮೂಗಿನ ತುದಿಲೇ ಇರುತ್ತಲ್ವಾ? ಗಂಡನ ಮೇಲೆ ಹೆಂಡತಿಗೆ ಪ್ರೀತಿ ಜಾಸ್ತಿ ಆಗೋದಕ್ಕೆ ಆಗಾಗ ಉಡುಗೊರೆಗಳನ್ನ ಕೊಡ್ತಾ ಇರ್ಬೇಕಂತೆ. ಇತ್ತೀಚೆಗೆ ನಾನು ಅದನ್ನ ಮರೆತು ಬಿಟ್ಟಿದ್ದೀನಿ ಅಲ್ವಾ? ಅದಕ್ಕೆ ನಿಂಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ಅದಕ್ಕೆ ಏನಿದು? ಈಗ ತಾನೇ ಹೇಳಿದ್ನಲ್ಲ, ನನ್ನ ನಿನ್ನ ಪ್ರೀತಿಗೆ ಶಕ್ತಿ ಕಡಿಮೆ ಆಗಿದೆ, ಅದನ್ನು ಜಾಸ್ತಿ ಮಾಡೋ ಯಂತ್ರ. ಹ್ಯಾಪಿ ಆನಿವರ್ಸರಿ. ಇವಾಗ ನೀನ್ ಯಾಕೆ ಕಳ್ತಿದ್ಯಾ? ಓ, ಆನಿವರ್ಸರಿನ ಮರೆತುಬಿಟ್ಟೆ ಅಂತನಾ? ನನ್ಗೆ ಇನ್ನೊಂದು ಮದುವೆ ಮಾಡಿಸಿ ನನ್ನನ್ನೇ ಮರಿಬೇಕು ಅಂತ ಅನ್ಕೊಂಡಿದ್ಯಾ? ಇನ್ನು ಆನಿವರ್ಸರಿಯಲ್ಲಿ ನೆನಪಿರುತ್ತೆ ಅಲ್ವಾ? ತಮಾಷೆ ಮಾಡಿದೆ. ಈ ಮನೆ ಜಂಜಾಟಗಳ ಮಧ್ಯ ನೀನ್ ತಾನೇ ಎಷ್ಟು ಅಂತ ನೆನ್ಪಿಟ್ಕೊಳಕ್ಕಾಗತ್ತೆ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಚೆನ್ನಾಗಿದೆಯಾ ಉಂಗ್ರ? ನನಗೆ ನಮ್ಮ ನಿಶ್ಚಿತಾರ್ಥದ ದಿನ ನೆನಪಾಗ್ತಾ ಇದೆ. ಆಗ ನೀನು ಎಷ್ಟು ಸ್ಲಿಮ್ ಆಗಿದ್ದೆ ಗೊತ್ತಾ? ಅಫ್ಕೋರ್ಸ್ ಈಗಲೂ ಹಾಗೇ ಇದೆಯಾ? ಅವತ್ತು ನೋಡಿದ ಆರ್ತಿ, ಇವತ್ತು ನೋಡ್ತಾ ಇರೋ ಆರ್ತಿ ಒಂದೇ ತರ ಇದ್ದಾರೆ. ವ್ಯಕ್ತಿತ್ವ ಯಾವುದು ಬದಲಾಗಿಲ್ಲ. ಇನ್ನು ಮುಂದೇನು ಬದಲಾಗೋದಿಲ್ಲ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಮನೆಯವ್ರಿಗೆಲ್ಲ ಹೇಳೋದು ಬೇಡ. ಪಾಪ ಅವರೆಲ್ಲ ನಾವು ಮರೆತುಬಿಟ್ಟಿದ್ದೀವಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ನೀನು ನನಗೆ ವಿಶ್ ಮಾಡಲ್ವಾ? ನಿನ್ನ ವಿಶ್ ನನಗೆ ತಲುಪ್ತು. ನಿನ್ನ ವಿಶ್ ನನಗೆ ತಲುಪ್ತು ಅಂದೆ.
ಮಗು ಥರ ನೀವು. ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದೀರಾ ನನ್ನನ್ನು? ನನ್ನ ಮೇಲೆ ನಿಮಗೆ ಸ್ವಲ್ಪನಾದರೂ ದ್ವೇಷ ಹುಟ್ಟಬಾರ್ದ? ಪ್ರತಿ ಕ್ಷಣ ಕೋಪ ಮಾಡಿಕೊಂಡು ನನಗೆ ಬೈಬಾರ್ದ? ಕೋಪದಲ್ಲಿ ನನ್ನ ಮೇಲೆ ಕೈ ಮಾಡಬಾರ್ದ? ಬೆಟ್ಟದಷ್ಟು ಪ್ರೀತಿ ಕೊಟ್ಟು ನನ್ನನ್ನು ಯಾಕೆ ತಗ್ಗಿಸ್ತಿದ್ದೀರಾ? ಒಂದಂತೂ ಸತ್ಯ ಅಶೋಕ್, ನೀವೆಷ್ಟೇ ಪ್ರೀತಿ ತೋರಿಸಿದ್ರು ಅದನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತೀನಿ ಹೊರತು ನಿಮ್ಮ ಮುಂದೆ ಮಾತ್ರ ಯಾವತ್ತೂ ತೋರಿಸ್ಕೊಳ್ಳೋದಿಲ್ಲ. ನನ್ನ ನಿರ್ಧಾರ ಯಾವತ್ತಿಗೂ ಬದಲಾಗೋದಿಲ್ಲ. ನಿಮಗೆ ಮದುವೆ ಮಾಡಿ ಈ ಮನೆಗೆ ಚಿರು ಕರ್ಕೊಂಡು ಬರೋವರೆಗೂ ನನಗೆ ಸಮಾಧಾನ ಇಲ್ಲ. ಈ ರಿಂಗ್ ಕೂಡ ನಿಮ್ಮ ಥರಾನೇ ಬಿಟ್ಟೇ ಹೋಗ್ತಿಲ್ಲ ನೋಡಿ. ಡಾಕ್ಟರ್ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಾಕೆ ಡಾಕ್ಟರ್ ಏನೋ ಮಾತಾಡ್ತಿಲ್ಲ? ಅದು ನಾನೀಗ ಬಂದಿರೋದು ಒಂದು ಆಘಾತಕಾರಿ ವಿಷಯ ಹೇಳೋದಕ್ಕೆ. ಅದನ್ನು ಹೇಳೋದಕ್ಕೆ ಮನಸ್ಸೇ ಬರ್ತಿಲ್ಲ. ನನ್ನ ವೃತ್ತಿನ ನಾನು ಮಾಡಲೇಬೇಕಾಗಿದೆ. ಈ ವಿಷಯನ ನಾನು ನಿಮಗೆ ಹೇಳಲೇಬೇಕು. ಡಾಕ್ಟರ್ ಯಾಕೆ ಏನೇನೋ ಮಾತಾಡ್ತಿದ್ದೀನಿ? ಏನಾಯಿತು? ಈ ವಿಷಯನ ಮನೆಯವ್ರ ಮುಂದೆ ಹೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ಡಾಕ್ಟರ್ ನೀವು ಯಾವ ವಿಚಾರವಾಗಿ ಮಾತಾಡ್ತಿದ್ದೀರೋ ನನಗೊಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಬಿಡಿಸ್ಕೊಳ್ಳಿ. ಅದು ಆರ್ತಿ ವಿಚಾರ. ಆರ್ತಿ ವಿಷಯನ? ಹೌದು. ಹಾಗಾದರೆ ನಾವಿಲ್ಲಿ ಮಾತಾಡೋದು ಬೇಡ, ಬನ್ನಿ. ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಹಾಗಾಯ್ತಲ್ಲ ಅಂತ ನನಗೆ ತುಂಬ ಮುಜುಗರ ಆಗ್ತಾ ಇದೆ. ನನ್ನನ್ನು ಥರ್ಡ್ ಪರ್ಸನ್ ಥರ ಟ್ರೀಟ್ ಮಾಡಿದ್ರೆ ಮುಜುಗರ ಆಗತ್ತೆ. ನಿನಗೆ ತಾಳಿ ಕಟ್ಟಿರೋ ಗಂಡ ನಾನು. 10 ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ. ನೀ ದಡ್ಡಿ ಥರ ಆಡಿದ್ರೆ ಬುದ್ಧಿ ಹೇಳೋ ಅಧಿಕಾರ ನನಗಿದೆ. ಗಾಟ್ ಇಟ್? ಈಗ ಯಾಕೆ ಅಳ್ತಿದ್ಯಾ? ನನ್ಗೆ ಯಾಕೆ ಇಷ್ಟೊಂದು ಸುಸ್ತಾಗ್ತಿದೆ ಅಶೋಕ್? ನನಗೇನಾಗಿದೆ? ಮೊದಲೆಲ್ಲ ಹುಷಾರು ತಪ್ಪಿದ್ರೆ ಒಂದು ದಿನದ ಮೇಲೆ ಮಲಗ್ತಾ ಇರಲಿಲ್ಲ. ಮೈ ಕೈಯೆಲ್ಲ ತುಂಬಾ ನೋವಾಗ್ತಿದೆ. ಕೈ ಕಾಲೆಲ್ಲ ಜೋಮ್ ಹಿಡ್ದಾಗ ಆಗ್ತಿದೆ. ನನಗೆ ಯಾಕೋ ತುಂಬಾ ನೆಗೆಟಿವ್ ಫೀಲ್ ಆಗ್ತಿದೆ ಅಶೋಕ್. ನೋಡಿ, ನಾನು ಮಾಡಬೇಕಾಗಿರೋ ಕೆಲಸ ತುಂಬಾ ಬಾಕಿ ಇದೆ. ಏನಂದ್ರು ಡಾಕ್ಟ್ರು? ಇಷ್ಟು ದಿನ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಹೀಗಾಗಿದೆ. ಇವತ್ತು ರಿಪೋರ್ಟ್ ಬರುತ್ತಲ್ಲ, ಗೊತ್ತಾಗತ್ತೆ ಬಿಡು. ನೋಡು, ಇನ್ಮೇಲಾದರೂ ನೀನು ನನ್ನ ಮಾತು ಕೇಳಬೇಕು. ಇನ್ಮೇಲೆ ದಿನಕ್ಕೆ 8 ಗಂಟೆ ನಿದ್ದೆ ಮಾಡಬೇಕು, 3 ಹೊತ್ತು ಊಟ ಮಾಡಬೇಕು, ದಿನಕ್ಕೆ 1 ಹಣ್ಣು, ಬೆಳಗ್ಗೆ ವಾಕ್. ಗೊತ್ತಾಯ್ತಾ? ಅಶೋಕ್, ನನಗೇನೋ ಸಮಸ್ಯೆ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಆರ್ತಿ, ಮೊದಲು ಈ ನಿನ್ನ ನೆಗೆಟಿವ್ ಥಾಟ್ಸ್ನ ಗಂಟು ಮೂಟೆ ಕಟ್ಟಿ ಮೂಲೆಯಲ್ಲಿಡು. ನಿನ್ನೆಯಿಂದ ಒಂದು ಒಳ್ಳೆ ಮಾತು ಕೂಡ ಆಡಿಲ್ಲ ನೀನು. ನಾನು ಆಡಿರೋ ಮಾತು ಎಷ್ಟು ಬೆಲೆ ಬಾಳುವಂಥದ್ದು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನನ್ಗೇನಾದ್ರೂ ಆಗಿ ನಾನು ಸತ್ತೇ ಹೋದ್ರೆ
ಈಗ ಹೇಳಿ ಡಾಕ್ಟರ್, ಅದೇನು ವಿಷಯ ಅಂತ. ಇದು ಆರ್ತಿ ಬ್ಲಡ್ ರಿಪೋರ್ಟು ನೋಡಿ. ಡಾಕ್ಟರ್, ಇದು ನಿಮ್ಮ ಭಾಷೆ. ಬ್ಲಡ್ ರಿಪೋರ್ಟ್ ಅನ್ನೋದು ಮಾತ್ರ ಗೊತ್ತಾಗತ್ತೆ, ಉಳಿದಿದ್ದೇನು ನನಗೆ ಅರ್ಥ ಆಗಲ್ಲ. ಅದೇನು ಅಂತ ನೀವೇ ಹೇಳಿ. ನೀವು ಈ ಮನೆಗೆ ದೊಡ್ಡವರು, ಧೈರ್ಯ ತಗೋತೀನಿ ಅಂತಂದ್ರೆ ನಾನು ನಿಮಗೆ ಈ ವಿಷಯ ಹೇಳ್ಬೋದು. ಆರ್ತಿಯವರು ಗಿಲ್ಲಿಯಾಮ್ ಬ್ಯಾರೋ ಸಿಂಡ್ರೋಮಿಂದ ಸಫರ್ ಮಾಡ್ತಿದ್ದಾರೆ. ಡಾಕ್ಟರ್, ಹಾಗಂದ್ರೇನು? ವ್ಯಕ್ತಿ ಇಮ್ಯೂನ್ ಸಿಸ್ಟಮ್ ವೀಕ್ ಆಗೋದು, ದೇಹದಲ್ಲಿರೋ ನರ ಕೆಲಸ ಮಾಡದೇ ಇರೋದು. ಇದು ಈ ಕಾಯಿಲೆ ಲಕ್ಷಕ್ಕೊಬ್ರಿಗೆ ಬರುತ್ತೆ. ಇದು ತುಂಬ ರೇರ್ ಡಿಸೀಸಸ್ಸು. ನಿಜವಾಗ್ಲೂ ಹುಚ್ಚಿಡ್ದಿದೆ ಅನ್ಸತ್ತೆ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಕಪಾಳಕ್ಕೆ ಬಾರಿಸ್ತೀನಿ ನೋಡು. ಹೊಡೆದ್ಬಿಡಿ, ನಿಮ್ಮ ಹತ್ರ ಹೊಡೆಸ್ಕೊಂಡು ನನ್ನ ಜೀವನ ಸಾರ್ಥಕನಾದರೂ ಮಾಡ್ಕೋತೀನಿ. ಆರ್ತಿ ಸುಮ್ಮನಿರು ಅಂದೆ. ರೀ, ವಿಧಿ ಬರಹನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಅಕಸ್ಮಾತ್ ನನಗೇನಾದರೂ ಆಗಿದ್ರೆ ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಆರ್ತಿ, ನಿನಗೆ ಅಪಕಾರ ಮಾಡಿದವ್ರ ಮೇಲೂ ನೀನು ಕೋಪ ಮಾಡ್ಕೊಳ್ಳೋಳಲ್ಲ. ನಿನ್ನಂಥ ದೇವತೆಗೆ ಆ ದೇವ್ರು ಶಿಕ್ಷೆ ಕೊಡ್ತಾನ? ಸಾಧ್ಯನೇ ಇಲ್ಲ. ಅಶೋಕ್, ವಿಷದ ಹಣ್ಣಲ್ಲೂ ಬೀಜ ಇರುತ್ತೆ, ಒಳ್ಳೆ ಹಣ್ಣಲ್ಲೂ ಬೀಜ ಇರುತ್ತೆ. ಕೆಟ್ಟ ಕಾಲ ಅನ್ನೋದು ಯಾರನ್ನು ನೋಡಿ ಬರೋದಿಲ್ಲ. ದಯವಿಟ್ಟು ಈ ಥರ ಮಾತಾಡೋದನ್ನ ನಿಲ್ಲಿಸ್ತೀಯಾ? ನಂಗೆ ಕೇಳೋಕ್ಕಾಗಲ್ಲ. ಅಶೋಕ್, ಚಿರು ಫೋಟೋ ಕೊಡ್ತೀರಾ? ಚಿರು, ನೀನ್ ಮತ್ತೆ ಹುಟ್ಟು ಬರ್ತೀಯ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಚಿರು. ನನ್ನ ಆಸೆ ಎಲ್ಲ ನಿರಾಸೆ ಆಗ್ತಿದೆ ಕಣೋ. ನಿನ್ನ ನನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಕತೆ ಹೇಳೋ ಕಾಲ ಬರುತ್ತೆ ಅಂದ್ಕೊಂಡ. ಅದು ಈ ಜನ್ಮದಲ್ಲಿ ಸಾಧ್ಯ ಆಗೋಲ್ಲ ಅಂತ ಕಾಣುತ್ತೆ. ಆರ್ತಿ, ಆರ್ತಿ ಏನಾಗ್ತಿದೆ? ಆರ್ತಿ ಏನಾಗ್ತಿದೆ? ಆರ್ತಿ, ತಲೆ ಯಾಕೋ ತುಂಬ ನೋಯ್ತಿದೆ ಅಶೋಕ್. ಕೈಕಾಲೆಲ್ಲ ಶಕ್ತಿ ಕಳ್ಕೊತಿದ್ದೀನೋ ಅಂತ ಅನಿಸ್ತದೆ. ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಇರೋ ನಿಮಿಷ. ಈ ರೋಗದಿಂದ ದೇಹದ ಎಲ್ಲ ಭಾಗಗಳು ಜೋಮ್ ಹಿಡಿಯುತ್ತೆ, ನರಗಳು ಮರ್ಗಟ್ಟುತ್ತೆ, ಸ್ಪರ್ಶದ ಅನುಭವ ಆಗೋದಿಲ್ಲ. ಇದರಿಂದ ಪ್ಯಾರಲೈಸ್ ಆಗ್ಬೋದು. ಡಾಕ್ಟರ್, ನಮ್ಮ ಆರ್ತಿಗೆ ಯಾಕೆ ಈ ಕಾಯಿಲೆ ಬಂತು? ಅದು ಯಾವಾಗ ಯಾರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ನರಗಳಿಗೆ ಮೂಳೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ತುಂಬ ರೇರ್ ಡಿಸೀಸ್ ಅಂತ ಕನ್ಸಿಡರ್ಡ್ ಮಾಡ್ತಾರೆ. ಶೋಕರ್ ಯಾಕೆ ಕಾಲ್ ಮಾಡ್ತಿದ್ದಾರೆ? ಪಿಕ್ ಮಾಡಿ ಮಾತಾಡಿ, ಆದರೆ ಇಲ್ಲಿರೋ ವಿಚಾರ ಹೇಳಬೇಕು. ಓಕೆ. ಹಲೋ ಡಾಕ್ಟರ್, ಆರ್ತಿ ಹೇಗೆ ಮಾಡ್ತಿಲ್ಲ ಡಾಕ್ಟರ್? ಅವಳು ಮೈಯೆಲ್ಲ ನಡುಗ್ತಾ ಇದೆ, ಕೈಕಾಲೆಲ್ಲ ಶಕ್ತಿ ಕಳ್ಕೊತಿದೆ ಅಂತ ಹೇಳ್ತೀಯಾಳೆ. ನಾನು ಬರ್ತೀನಿ. ನೆನ್ನೆ ನಿಮ್ಗೊಂದು ಟ್ಯಾಬ್ಲೆಟ್ ಕೊಟ್ಟಿನಲ್ಲ, ಅದನ್ನು ಕೊಡಿ. ಹಾಗೆ ಕೈ ಕಾಲನ್ನ ಮಸಾಜ್ ಮಾಡ್ತೀರಿ. ನಾನು ಈಗಲೇ ಬಂದೆ. ನನ್ನ ಆರ್ತಿಗೆ ಏನಾಗಿದೆ ಡಾಕ್ಟರ್? ಯಾಕೆ ಹೀಗೆಲ್ಲ ಆಗ್ತಿದೆ? ನಥಿಂಗ್ ಟು ವರಿ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿರೋದ್ರಿಂದ ಆಗಾಗ್ತಿದೆ ಅಷ್ಟೆ. ನೀವೇನು ಹೆದರ್ಕೋಬೇಡಿ. ಸರ್, ಆಗಲೇ ಆರ್ತಿಗೆ ಈ ಕಾಯಿಲೆ ಲಕ್ಷಣಗಳು ಶುರುವಾಗಿದೆ. ಆರ್ತಿ, ನಿನ್ಗೇನು ಆಗಿಲ್ವಂತೆ. ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿರೋದ್ರಿಂದ ಹೀಗಾಗಿದೆ ಅಂತ ಹೇಳಿದ್ರು. ಡಾಕ್ಟರ್ ಬರ್ತಿದಾರಂತೆ, ಅಷ್ಟೇ ನಿಮ್ಮ ಮಾತ್ರೆ ತಗೊಂಡು ಮಾಡ್ಕೊ.
ಅಶೋಕ್ ಏನು ಮಾಡ್ತಾ ಇದ್ದೀರಾ? ಬಿಡಿ ಕಾಲ್ನ. ನಾನು ನನ್ನ ಹೆಂಡತಿ ಕಾಲು ಒತ್ತುತ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ಕಾಲು ಒತ್ತಿದ್ರೆ ಆಯುಸ್ ಕಡಿಮೆ ಆಗುತ್ತೆ. ಡಾಕ್ಟರ್, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆರ್ತಿನ ದೊಡ್ಡ ಆಸ್ಪತ್ರೆಗೆ ಸೇರಿಸೋಣ. ದುಡ್ಡು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತಗೊಳ್ಳೋಣ. ನಮ್ಗೆ ಆರ್ತಿ ಬೇಕು, ನಾವು ಅವಳನ್ನ ಉಳಿಸ್ಕೋಬೇಕು. ಡಾಕ್ಟರ್ ಡಾಕ್ಟರ್ ಯಾಕೆ ಸುಮ್ಮನೆ ನಿಂತ್ರಿ? ಬನ್ನಿ, ನಮ್ಮ ಆರ್ತಿನ ಆಸ್ಪತ್ರೆಗೆ ಸೇರಿಸೋಣ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಹಾಗಿದ್ರೆ ನಾನು ಇಲ್ಲಿವರೆಗೂ ಬಂದು ರಿಪೋರ್ಟ್ ಕೊಡ್ತಿರ್ಲಿಲ್ಲ. ಆರ್ತಿನ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದೆ. ಮತ್ತೆ ಆ ಕೆಟ್ಟ ಸಿಂಡ್ರಮು ಲಾಸ್ಟ್ ಸ್ಟೇಜ್ನಲ್ಲಿದೆ. ಆರ್ತಿನ ಯಾವ ಡಾಕ್ಟ್ರಿಂದನೂ ವಾಸಿ ಮಾಡೋದಕ್ಕಾಗೋದಿಲ್ಲ. ಆರ್ತಿ ಬದುಕದೆ 1 ವಾರ ಅಥವಾ 10 ದಿನ ಅಷ್ಟೆ. ವೇದ ಯಾಕೋ ಕಿಚ್ಕೋತಾ ಇದ್ದಾಳೆ? ಹೌದಲ್ವಾ? ಯಾಕೇನಾಯ್ತು? ಏನಾಯ್ತು ಅಂತ ನೋಡಿ. ಹಾ, ನಾನು ಹೋಗಿ ನೋಡ್ತೀನಿ, ನೀನು ರೆಸ್ಟ್ ಮಾಡು. ನೀವಿಬ್ರು ಎಲ್ಲ ಕೇಳಿಸ್ಕೊಂಡ್ಬಿಟ್ರ? ಪ್ಲೀಸ್ ಸಮಾಧಾನವಾಗಿರಿ, ಧೈರ್ಯವಾಗಿರಿ. ಅಶೋಕ ಕೇಳಿಸ್ಕೊಂಡ್ರೆ ಬಂದೇ ಬಿಡ್ತಾರೆ. ವೇದ, ವೇದ, ನೋಡಿ, ಈ ವಿಚಾರ ನಮ್ಮಲ್ಲೇ ಇರಲಿ, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಸ್ವಲ್ಪ ಸಮಾಧಾನವಾಗಿರಿ. ಅರೆ, ಯಾರೂ ಕಾಣ್ತಿಲ್ವಲ್ಲ? ಚಿಕ್ಕಪ್ಪ, ಅಕ್ಕ, ಎಲ್ಲಿ ಹೋದ್ರು ಎಲ್ಲ? ಟೆರೇಸ್ಗೇನಾದ್ರೂ ಹೋಗಿರ್ಬೋದಾ? ವೇದ, ಚಿಕ್ಕಪ್ಪ, ಆರ್ತಿಗೆ ನಮ್ಮ ಆರ್ತಿಗೆ ಜೀವ ಉಳಿಸ್ಕೊಳಕ್ ಆಗದೆ ಇರೋಂಥ ಕಾಯಿಲೆ ಬಂದಿದೆಯಂತೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಸಮಾಧಾನವಾಗಿರಿ. ಈ ವಿಷಯನ ಮುಚ್ಚಿಡೋದು ಒಳ್ಳೆಯದಲ್ಲ. ಅದರಿಂದ ಪ್ರಯೋಜನ ಕೂಡ ಇಲ್ಲ, ಹೆಚ್ಚು ಕಾಲಾವಕಾಶ ಕೂಡ ಇಲ್ಲ. ಈ ವಿಷಯನ ಅಶೋಕಿಗೆ ಹೇಳ್ಬಿಡಿ. ಬೇಡ ಡಾಕ್ಟರ್, ಒಂದ್ರ ಮೇಲೆ ಒಂದು ಆಘಾತ ಆಗ್ತಾನೆ ಇದೆ. ನಮ್ಮ ಅಶೋಕ ಅವನ ಹೆಂಡತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಈ ವಿಷಯ ಏನಾದ್ರೂ ಹೇಳಿದ್ರೆ ಏನಾಗುತ್ತೋ ಏನೋ ದೇವರಣೆ ಗೊತ್ತಿಲ್ಲ. ಸಮಯ ನೋಡ್ಕೊಂಡು ನಾನೇ ಹೇಳ್ತೀನಿ, ಈಗ ಬೇಡ. ಪಾಪ, ಅದಕ್ಕೆ ನಾವು ಕಳ್ಕೊಂಡ್ಬಿಡ್ತೀವ? ಅದಕ್ಕೆ ನಮ್ಮ ಜೊತೆ ಇರಲ್ವಾ? ಹೋಗಿ ಬಂದು ದೇವ್ರು ನಮ್ಮ ಆರ್ತಿಗೆ ಯಾಕೆ ಇಂಥ ಶಿಕ್ಷೆ ಕೊಡ್ತಾನೋ? ಅವನಿಗೆ ಕನಿಕರನೇ ಇಲ್ವಾ? ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟ್ರಾಗಿ ನಾನೊಂದು ಮಾತು ಹೇಳ್ತೀನಿ. ಆರ್ತಿ ನಿಮ್ಮ ಜೊತೆ ಇರೋದೇ ಇನ್ನು ಕೆಲವು ದಿನಗಳು ಮಾತ್ರ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಆಸೆ ಏನಾದರೂ ಇದ್ದರೆ ಪೂರೈಸೋಕ್ಕೆ ಪ್ರಯತ್ನ ಮಾಡಿ. ಆರ್ತಿ ಹೇಗೇಗೋ ಆಡ್ತಿದ್ದಾರೆ ಅಂತ ಅಶೋಕ್ ಫೋನ್ ಮಾಡಿದ್ರು. ನಾನು ಹೊಡ್ತೀನಿ.